ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ 1 ಇಯರ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನೇನು ಅಂತ ನೋಡೋಣ ಬನ್ನಿ. ಸೊ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡೋವಾಗ ಐಡಿಯಾ ಬಂತು, ತಲೆಗೆ ಎಣ್ಣೆ ಹಾಕೊಳ್ಳೋಣ ಅಂತ. ಇವತ್ತಿನ ವ್ಲಾಗ್ ಏನಂತಂದರೆ ಮನೇಲಿ ಒಬ್ಬಳೇ ಇದ್ದೀನಿ, ಹಾಗೆ ಏನೇನು ಮಾಡ್ಬೋದು ಅಂತ ತೋರ್ಸೋಣ ಅಂದ್ಕೊಂಡಿದ್ದೀನಿ. ಕಮಾನ್. ನಾನೇ ಮಾಡ್ಕೊಂಡಿದ್ದು ಎಣ್ಣೆ ಈ ಕಲರ್ ಇದೆ. ಓ ಕಾಣಿಸಲ್ಲ, ಹಾಂ ಈ ಕಲರ್ ಇದೆ, ಗ್ರೀನ್ ಕಲರ್ ಇದೆ. ಸೊ ನಿಮಗೂ ಹೇಗೆ ಬೇಕು ಎಣ್ಣೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡ್ರೆ ನಂದು ಇನ್ಸ್ಟಾಗ್ರಾಮಲ್ಲಿ ನಾನು ಶಾರ್ಟ್ಸ್ ಹಾಕಿದ್ದೀನಿ, ನೋಡಿ ಅದರಲ್ಲಿದೆ. ಸೊ ಇವಾಗ ತಲೆ ಎಣ್ಣೆ ಹಾಕಿದಾಯಿತು, ಫ್ರೆಶ್ ಅಪ್ ಆಗಾಯಿತು. ಇವಾಗ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಬನ್ನಿ ಮಾಡೋಣ. ಅದಕ್ಕಿಂತ ಮುಂಚೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಫೇಸ್ನೆಲ್ಲ ಕ್ಲೆನ್ಸಿಂಗ್ ಮಾಡಬೇಕು. ನಾನು ಹೀಗಿದೆ, ಯಾವುದೇ ರೀತಿಯಾದ ಫಿಲ್ಟರ್ ಹಾಕಿಲ್ಲ. ಬನ್ನಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಈಸಿಯೆಸ್ಟ್ ಫೇಸ್ ಪ್ಯಾಕು. ಸೊ ಬೌಲು ಎವರ್ ಯೂತ್ ತೊಗೊಬೇಕು. ಆ್ಯಂಡ್ ನಮ್ಮನೇಲಿ ಕಾಫಿ ಪೌಡರ್ ಇದೆ, ಕಾಫಿ ಪೌಡರ್ ಒಂದು ತೊಗೊಬೇಕು. ನಾನೊಬ್ಬರು ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಫುಲ್ ಕಾಫಿ ಪೌಡರ್ ಹಾಕಿ ಎವರ್ ಯೂತ್ನ ಹಾಕ್ತಾಯಿದ್ದೀನಿ. ಮುಖ ಶೈನ್ ಬಂದುಬಿಡುತ್ತೆ ಗಾಯ್ಸ್. ತುಂಬ ಕಾಫಿ ಪೌಡರು ಇದು ಫುಲ್ಲು ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಈ ಥರ ಕನ್ಸಿಸ್ಟೆನ್ಸಿ ಬಂತು. ಇಲ್ಲಿ ಲೈಟಿಂಗ್ ಪ್ರಾಪರ್ ಇಲ್ಲ, ಲೈಟಿಂಗ್ ಕಡೆ ಹೋಗೋಣ ಬನ್ನಿ. ಇದನ್ನು ನೀಟಾಗಿ ಫೇಸ್ಗೆಲ್ಲ ಫುಲ್ ಅಪ್ಲೈ ಮಾಡಿಬಿಡ್ಬೇಕು. ಇದು ಪೀಲಿಂಗ್ ಮಾಸ್ಕ್ ಗೈಸ್. ಪೀಲಿಂಗ್ ಎವರ್ ಯೂತ್ ಮಾಸ್ಕ್ ಬರುತ್ತೆ, ಅದು ತಗೊಳ್ಳಿ. ಆ್ಯಂಡ್ ಕಣ್ಣತ್ರ ಎಲ್ಲ ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಆಗ್ತಾ ಇದ್ದಾನೆ ಕಾಫಿ ಪೌಡರ್ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅನ್ಸತ್ತೆ, ಉರಿತಾ ಇತ್ತು, ಅದಕ್ಕೆ ಕಣ್ಣು ಫುಲ್ಲು ಗ್ಯಾಪ್ ಬಿಟ್ಬಿಡಿ. 10 ಮಿನಿಟ್ಸ್ ಆಯಿತು. ಇವಾಗ ಹೀಗಾಗಿದೆ, ಈ ಥರ ಅಂಟಬಾರ್ದು. ಕಿತ್ತಾಕೋಣ ಬನ್ನಿ ಗೈಸ್. ನೋವುತ್ತೇನೋ ಸ್ವಲ್ಪ. ಹೀಗೆ ಬರುತ್ತೆ. ಡೆಡ್ ಸೆಲ್ಸ್ ಎಲ್ಲ ಫೇಶಿಯಲ್ ಹೇರ್ ಇರುತ್ತಲ್ಲ ಸ್ವಲ್ಪ ಬರುತ್ತೆ ಹೀಗೆ. ಐಬ್ರೋಸ್ಗೆಲ್ಲ ಹಾಕೋಬೇಡಿ, ಯಾಕಂದರೆ ಐಬ್ರೋಸ್ ಹೇರ್ ಬಂದುಬಿಟ್ರೆ ಕಷ್ಟ ಆಗುತ್ತೆ, ನೋವಾಗತ್ತೆ. ಇದಾದಮೇಲೆ ಜಸ್ಟ್ ಫೇಸ್ ವಾಶ್ ಮಾಡಿ, ಏಕೆಂದರೆ ಫಸ್ಟೇ ಕ್ಲೆನ್ಸಿಂಗ್ ಮಾಡಿರ್ತೀವಲ್ಲ. ಸೊ ಜಸ್ಟ್ ಫೇಸ್ ವಾಶ್ ಮಾಡಿದ್ರೆ ಸಾಕು. ಆಮೇಲೆ ಮಾಯ್ಶ್ಚರೈಸರ್ ಹಚ್ಕೋಬೋದು. ಕ್ರಿಶ್ ಥರ ಕಾಣಿಸ್ತಾ ಇದ್ದೀನಲ್ವ. ಇವಾಗ ರಿಮೂವ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿದ್ದಾಯಿತು. ಸ್ವಲ್ಪ ಪಿಂಪಲ್ಸ್ ಜಾಸ್ತಿ ಆಗಿದೆ, ವಾಟರ್ ಕುಡಿತಾ ಇಲ್ಲ ಈ ನಡುವೆ, ಅದಕ್ಕೆ ಪೀಲಿಂಗ್ ಮಾಸ್ಕ್ ಅಲ್ವಾ, ಸೊ ರೆಡ್ನೆಸ್ ಆಗಿಬಿಡ್ತು. ಯಾವತ್ತು ಗೈಸ್ ಪೀಲಿಂಗ್ ಮಾಸ್ಕ್ನ ಹೀಗೆ ಅಪ್ವರ್ಡ್ ಡೈರೆಕ್ಷನಲ್ಲಿ ರಿಮೂವ್ ಮಾಡಬೇಡಿ, ಡೌನ್ವರ್ಡ್ ಡೈರೆಕ್ಷನಲ್ಲಿ ಆದಷ್ಟು ರಿಮೂವ್ ಮಾಡಿ, ನೋವಾಗಲ್ಲ. ಮಾಡೋಣ ಎಷ್ಟಿದ್ದೀನಿ ಅಂತ. 61 ಇದೆ, ಇನ್ನು 55 ಬರಬೇಕು ಗೈಸ್. ಮಧ್ಯಾಹ್ನ ಊಟ ಮೊಸರನ್ನ ತಿಂದಿದ್ದೀನಿ. ನೆಕ್ಸ್ಟ್ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ ಸ್ಮೂತಿಗೆ ಬಾಳೆಹಣ್ಣು, ಖರ್ಜೂರ ಮತ್ತು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಒಳ್ಳೆ ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ ಸ್ಮೂತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಗೈಸ್, ನೀವು ಮಾಡ್ಕೊಂಡು ಕುಡೀರಿ. ಐಸ್ ಹಾಕ್ಕೊಂಡಿದ್ದೀನಿ ನಾನು ತಂಪಾಗಿರಲಿ ಅಂತ. ಇಬ್ಬರು ನಮ್ಮ ಜಾನಿಗೆ ಹಾಕೋ ಊಟನ ತಿಂದು ಅಭ್ಯಾಸ ಮಾಡಿಕೊಂಡು ಇಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಗಂಡ ಹೆಂಡ್ತಿ ಇಬ್ರು. ಅವ್ರ ಮನೆ ತೋರಿಸ್ತೀನಿ ಬನ್ನಿ, ವಿತೌಟ್ ರೆಂಟು ಬಂದು ಗೂಡು ಮಾಡ್ಕೊಂಡಿದೆ, ಮೊಟ್ಟೆನೂ ಇಟ್ಟಿದೆ ಇದ್ರೊಳಗಡೆ. ಅದ್ರ ಗಂಡನ ಮನೆ ತೋರಿಸ್ತೀನಿ ರೀ. ಹೆಂಡ್ತಿ ಇದ್ರೊಳಗಡೆ ಮಲ್ಕೊಳ್ಳುತ್ತೆ, ಗಂಡ ಈ ಮೀಟ್ರ್ ಬೋರ್ಡ್ ಮೇಲೆ ಮಲ್ಕೊಳ್ಳುತ್ತೆ. ಊಟದ ಟೈಮ್ ಆಗಿದೆಯನ್ನೋ ನಿಮಗೆ, ಚೆಲ್ಕೊಂಡು ತಿನ್ನೋದು ಹಂಗೆ ಎಲ್ಲ ಊಟನೂ. ಎಷ್ಟೆಷ್ಟು ತುಂಬ್ಕೋತೈತೆ ನೋಡು ಬುಜ್ಜಿ ಬಾಯಲ್ಲಿ. ಅದು ಬಾಯಿಗೆ ಸೇರ್ತಾ ಇಲ್ಲ, ನಾನು ನಿಂತ್ಕೊಂಡಿದ್ದೀನಲ್ಲ, ಇಷ್ಟಿಷ್ಟು ತುಂಬ್ಕೋತೈತೆ ಬಾಯಿಗೆ ಹಂಗೇನು. ಆ ಕಡೆ ನೋಡೋದು ಈ ಕಡೆ ನೋಡೋದು, ಆರ್ಬಿಡೋದು.
ಗೋಬಿ ತಿನ್ನಕ್ಕೆ ಹೋಗ್ತಾ ಇದೀವಿ ಗಾಯ್ಸ್ ಗೋಬಿ ತಿನ್ನಕ್ಕೆ ಹೋಗ್ತಾ ಇದೀವಿ. ಹೋಗೋವಾಗ್ಲೂ ಕೆಲವರು ಬ್ಯಾಗ್ ಎತ್ಕೊಂಡು ಬರ್ತಾರೆ. ಗೋಬಿ ತುಂಬ್ಕೊಬರೋಕ್ಕೇನೆ ಬ್ಯಾಗ್ ಬೇಕಂತೆ. ಬನ್ನಿ ಗೋಬಿ ತಿನ್ನೋಣ. ಲೋಕಲಲ್ಲಿ ಗೋಬಿ ತಿನ್ನೋಣ ಪಾಪ. ತಗೋ, ನಿಂಗೆ ಇಷ್ಟ ತಾನೇ ಇದು, ತಿನ್ನು. ಗೋಬಿ ಸಿಕ್ಕಿಲ್ಲ, ಅಲ್ಲೆಲ್ಲ ತೂತಾಗೈತೆ. ಕೊಡು ಅದೇ. ಗೈಸ್ ಯಾರ್ಯಾರು ಗೋಬಿ ತಿನ್ಬೇಕು ಅನ್ಕೊ ಬನ್ನಿ ಗೈಸ್, ಚಂದಾಪುರಕ್ಕೆ. ಸಖತ್ತಾಗಿರೋದು ಗೋಬಿ. ಬರೀ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ 10 ರೂಪಾಯಿ ಇತ್ತು. 5 ರೂಪಾಯಿ. ಹಾ, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ 5 ರೂಪಾಯಿ ಇತ್ತು. ಈಗ 30 ರೂಪಾಯಿ ಮಾಡಿದ್ದಾರೆ. ಇದು ತಗೊಂಡ್ವಿ, ಇದು ಫ್ರೀಯಾಗಿ ಕೊಟ್ಟ. ಇದು ನಿಜ ಫ್ರೀಯಾಗಿ ಕೊಟ್ಟ, ಕಾಸು ಹಾಕಿಲ್ಲ. 10 ರೂಪಾಯಿಗೆ ಅಂದ್ರೆ. ಅಂಕಲ್ ಹತ್ರ ಹೋಗಿ. ಯಾವ ಅಂಕಲ್? ಕಲ್ಯಾಣ ಮಂಟಪದ ಹತ್ರ. ಇವಾಗ ಅಲ್ಲೆಲ್ಲ ಇಲ್ಲ ಐತೆ. ಸೂರ್ಯಸಿಟಿ ಆಗಿಂದ ಪಾಪ 5 ರೂಪಾಯಿ ನಾವು ಚಿಕ್ಕ ವಯಸ್ಸಿಂದ ಕಿತ್ಕೊಂಡಳ್ಳಿ ಇದಾಗ ಅಲ್ಲಲ್ಲ, ಅಲ್ಲಿಗೆಲ್ಲ ಹೋಗಕ್ಕಾಗಲ್ಲ, ಟ್ರಾಫಿಕ್ ಜಾಮು. ತಿನ್ಬಿಟ್ಟು ಸೂಪರ್ ಆಯ್ತು ಅನ್ಬೇಕು. ವಿಡಿಯೋ ಮಾಡ್ತಾ ಇದ್ದೀನಿ. ನೀನ್ ಇನ್ಫ್ಲೂಯೆನ್ಸರ್ ಅಲ್ವಾ, ನಿಂಗೆ ಫ್ರೀ. ನಾನು ಬರ್ತೀನಿ. ನಿನ್ನ ಕರ್ಕೊಂಡು ಹೋದ್ರೇನೆ ಫ್ರೀ, ಇಲ್ಲಾಂದ್ರೆ ಫ್ರೀ ಇಲ್ಲ. ನಡೀರಿ ಹೋಗೋಣ. ಬುಜ್ಜಿ ಅಂದ, ನಾನು ಬರಲ್ಲ, ಆಚೆನೆ ಇರ್ತೀನಪ್ಪ, ತುಂಬಾ ರಶ್, ನೀವು ಬೇಕಾದ್ರೆ ಹೋಗಿ ಬನ್ನಿ ಅಂದ. ಚೆನ್ನಾಯ್ತಾ? ನೋಡಿ ಫ್ರೆಂಡ್ಸ್, ನಮ್ ಚಂದಾಪುರ ಗೋಬಿ ಯಾವಾಗ್ಲೂ ಮಸ್ತ್ ಇರುತ್ತೆ. ಇಡೀ ಸೌತ್ ಬೆಂಗಳೂರಲ್ಲಿ ನಮ್ ಚಂದಾಪುರ ಗೋಬಿನೇ ಮಸ್ತ್. ಚಂದಾಪುರದವರು ಯಾರ್ಯಾರು ಬ್ಲಾಗ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಹೇಳೋ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಾಫಿ ಕುಡಿತೀಯಾ? ಕೊಟ್ರೆ ಕುಡಿತೀವಿ. ಕಾಫಿ ಕುಡಿತೀಯ ಪಾಪ? ನೀನು ಜೀವ ಬೋಡ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆ ಸಿಗ್ತೀನಿ ಮತ್ತೊಮ್ಮೆ. ನಾಳೆ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.